ಒಬ್ಬ ಅಡ್ವೊಕೇಟ್ ಮೂರು ಎಕರೆನ ಒಂದೇ ಫ್ಯಾಮಿಲಿಗೆ ಮಾಡಿಕೊಂಡವ್ರೆ. ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಯಶವಂತಪುರ ಕ್ಷೇತ್ರದಲ್ಲಿ ಅಡ್ವೊಕೇಟ್ ಒಬ್ಬರಿಂದ 18 ಎಕರೆ ಸರ್ಕಾರಿ ಜಾಗ ಗುಳುಂ. ನಿಜನಾ? ಸೋಮಶೇಖರ್ ಕಾಳಜಿ ಪ್ರಶ್ನಾತೀತ. ಈ ಎರಡು ವಿಚಾರ ಕುರಿತಂತೆ ಇವತ್ತು ನಿಮ್ಮ ಗಮನ ಸೆಳೆಯುವಂಥ ಪ್ರಯತ್ನ ನಮ್ಮದು. ಇದ್ಯಾವುದು ಕೂಡ ನಾವು ಹೇಳ್ತಾ ಇರುವಂಥದ್ದಲ್ಲ. ಬೆಳಗಾವಿಯಲ್ಲಿ ನಡೀತಾ ಇರತಕ್ಕಂಥ ವಿಧಾನಸಭೆಯ ಅಧಿವೇಶನದಲ್ಲಿ ಚರ್ಚೆಯ ಸಂದರ್ಭದಲ್ಲಿ ಬಂದಂಥ ವಿಷಯವನ್ನು ಹೆಕ್ಕಿ ತೆಗೆದು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇವೆ. ರೆವಿನ್ಯೂ ಇಲಾಖೆಗೆ ಸಂಬಂಧಪಟ್ಟಂತೆ ಕೃಷ್ಣ ಬೈರೇಗೌಡರು ಚರ್ಚೆಯನ್ನು ಮಾಡ್ತಾ ಇದ್ದಂಥ ವಿಷಯಕ್ಕೆ ಉತ್ತರ ಕೊಡ್ತಾ ಇದ್ದಂಥ ಸಂದರ್ಭಗಳಿಗೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ ಟಿ ಸೋಮಶೇಖರ್ ಅವರು ಜಿಲ್ಲಾಧಿಕಾರಿಗಳಿಂದ ಸಹಾಯಕ ಉಪವಿಭಾಗಾಧಿಕಾರಿಗಳಿಗೆ ಅಥವಾ ಉಪವಿಭಾಗಾಧಿಕಾರಿಗಳಿಗೆ ಅಧಿಕಾರದ ಹಸ್ತಾಂತರ ಅಥವಾ ಅಧಿಕಾರದ ವರ್ಗಾವಣೆ ಕುರಿತಂತೆ ಮಾತನಾಡ್ತಾ ಇದ್ದಂಥ ಸಂದರ್ಭದೊಳಗೆ ಒಂದಷ್ಟು ಮಾತನಾಡ್ತಾ ಒಂದು ಮಾತನ್ನು ಹೇಳಿದ್ದಾರೆ. ಯಶವಂತಪುರ ಕ್ಷೇತ್ರದಲ್ಲಿ 18 ಎಕರೆ ಸರ್ಕಾರಿ ಜಾಗವನ್ನು ಒಂದೇ ಕುಟುಂಬದವರು ಗುಳುಂ ಮಾಡಿದ್ದಾರೆ. ಒಂದೇ ಕುಟುಂಬದವರು ಬೇರೆ ಬೇರೆ ರೀತಿಯ ಅಪ್ಪ, ತಂದೆ, ತಾಯಿ, ಮಗ, ಸೊಸೆ, ಅಕ್ಕ, ತಂಗಿಯ ಹೆಸರಿಗೆ ಮಾಡಿಕೊಂಡಿದ್ದಾರೆ 3 ಎಕರೆಗಳನ್ನು. ಅದರ ಬಗ್ಗೆ ಏನನ್ನೂ ಮಾಡಲಿಕ್ಕಾಗ್ತಾ ಇಲ್ಲ. ಅವರು ಅಡ್ವೊಕೇಟ್ ಇದ್ದಾರೆ. ಆ ಅಡ್ವೊಕೇಟ್ 18 ಎಕರೆ ಜಾಗವನ್ನು ತಮ್ಮ ಕುಟುಂಬದ 3 ಎಕರೆಯಂತೆ ಎಲ್ಲರಿಗೂ ಹೆಸರಿನಲ್ಲೂ ದಾಖಲಿಸಿಕೊಂಡು ಬಿಟ್ಟಿದ್ದಾರೆ. ಈ ಬಗ್ಗೆ ಸಾಕಷ್ಟು ಹೋರಾಟಗಳಾದರೂ ಕೂಡ ಆಗ್ತಾ ಇಲ್ಲ. ಸರ್ಕಾರ ಆ ಜಾಗವನ್ನು ಮರುವಶಪಡಿಸಿಕೊಳ್ಳಲು ಸಾಧ್ಯವಾಗ್ತಿಲ್ಲ. ಯಾಕೆಂದರೆ ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಇದೆ ಅಂಥೇಳಿ ಅಂತ. ಈ ರೀತಿಯ ತೊಂದರೆಗಳಾಗ್ತಾ ಇದೆ ಅನ್ನುವಂಥದ್ದನ್ನು ಗಮನ ಸೆಳೆಯುವ ಮಾತನ್ನು ಅವರು ಆಡಿದ್ದಾರೆ. ಬಹುಶಃ ಆ ಅಡ್ವೊಕೇಟ್ ಯಾರು ಅಂತ ಅವರು ಬಹಿರಂಗವಾಗಿ ಹೇಳಲಿಲ್ಲ. ಸುಪ್ರೀಂ ಕೋರ್ಟ್ ಒಳಗೆ ಕೇಸ್ ಇರೋದ್ರಿಂದಲೂ ಏನೋ ಗೊತ್ತಿಲ್ಲ. ಒಂದು ಫ್ಯಾಮಿಲಿ ಒಬ್ಬ ಅಡ್ವೊಕೇಟ್ 3 ಎಕರೆನ ಅವ್ರ ಅಪ್ಪನಿಗೆ, ಅವ್ರ ತಾಯಿಗೆ, ಅವ್ರ ಹೆಂಡತಿಗೆ, ಅವ್ರ ಅಕ್ಕನಿಗೆ, ಅವ್ರ ತಂಗಿದಿಗೆ 3 ಎಕರೆ 18 ಎಕರೆನ ಒಂದೇ ಫ್ಯಾಮಿಲಿಗೆ ಮಾಡಿಕೊಂಡವ್ರೆ. ಅದನ್ನ 94 ಇದರಲ್ಲಿ ವಾಪಸ್ ತಗೊಳಕ್ ಆಗ್ತಾ ಇಲ್ಲ ನಾವು. ಯಾಕೆ ಅಂತಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಅವರು ಮಾಡಿಸ್ಕೊಂಡಿದ್ದಾರೆ. ಇದಕ್ಕೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಶಾಮೀಲಿದೆ, ಎಲ್ಲ ಇದೆ. ಅದರಿಂದ ನೀವು ಮಾಡ್ತಾ ಇರ್ತಕ್ಕಂಥದ್ದು ಸ್ವಲ್ಪ ಬಿಗಿಯಾಗಿ ಕಾನೂನನ್ನ ಮಾಡಿ ಅಂತೇಳಿ ರೆವಿನ್ಯೂ ಮಂತ್ರಿಗಳೆಲ್ಲ ರಿಕ್ವೆಸ್ಟ್ ಮಾಡಿದ್ದಾರೆ. ಒಂದಂತೂ ಕೆಲವೊಬ್ಬರಿಗೆ ಅರ್ಥವಾಗ್ತಿದೆ. ಈ ಅಡ್ವೊಕೇಟ್ ಯಾರು ಗೊತ್ತಿಲ್ಲ. ಆದರೆ ಈ ಅಡ್ವೊಕೇಟ್ BJPಗೆ ಸೇರಿದವರು ಅಲ್ಲ, ಕಾಂಗ್ರೆಸ್ಗೆ ಸೇರಿದವರು ಅಲ್ಲ. ಹಾಗಾದರೆ ಅಡ್ವೊಕೇಟ್ ಯಾರು ಯಾವುದು ಅಂತ ಗೊತ್ತಿಲ್ಲ ಅನ್ನುವಂಥ ಚರ್ಚೆಗಳಾಗ್ತಿದೆ. ನಮಗೂ ಗೊತ್ತಿಲ್ಲ. ಸೋಮಶೇಖರ್ ಅವರು ಬಂದಾಗ ಕೇಳುವ ಪ್ರಯತ್ನವನ್ನು ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ, ಒಬ್ಬ ಅಡ್ವೊಕೇಟ್ ತಂದೆ, ತಾಯಿ, ಅಕ್ಕ, ತಂಗಿಯ ಹೆಸರಿನಲ್ಲಿ 18 ಎಕರೆ ಸರ್ಕಾರದ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಜಾಗವನ್ನು ಗುಳುಂ ಮಾಡಿಕೊಂಡಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಇದೆ ಎನ್ನುವಂಥದ್ದನ್ನು ವಿಧಾನಸಭೆಯ ಅಧಿವೇಶನದಲ್ಲಿ ಚರ್ಚೆ ಮಾಡಿರ್ತಕ್ಕಂಥದ್ದನ್ನು ವಿಶೇಷವಾಗಿ ಅದಷ್ಟನ್ನೇ ನಿಮ್ಮ ಗಮನಕ್ಕೆ ತರ್ತಾ ಇದ್ದಾನೆ. ಸೋಮಶೇಖರ್ ಕಾಳಜಿ ಪ್ರಶ್ನಾತೀತ. ಏನಿದು? ಯಾಕೆ ಅಂತಂದರೆ ಯಶವಂತಪುರ ಕ್ಷೇತ್ರ ಶಾಸಕ ಸೋಮಶೇಖರ್ ಅವರನ್ನ ಭಾರತೀಯ ಜನತಾ ಪಕ್ಷದ ಶಾಸಕರು ಇಲ್ಲ, ಭಾರತೀಯ ಜನತಾ ಪಕ್ಷ ಬಿಟ್ಟು ಈಗ ಕಾಂಗ್ರೆಸ್ಸಿನ ಶಾಸಕರು, ಅಂದರೆ ಕಾಂಗ್ರೆಸ್ನ ಅಧಿಕೃತ ಶಾಸಕರಲ್ಲದಿದ್ದರೂ ಕೂಡ ಕಾಂಗ್ರೆಸ್ಗೆ ಸೇರಿಬಿಟ್ಟಿದ್ದಾರೆ ಎನ್ನುವಂಥ ರೀತಿಯ ಶಾಸಕರು ಇಲ್ಲ. ಅವರು ಇನ್ನು ಸದ್ಯೊಳಗೆ ಅಡ್ಡಗೋಡೆಯ ಮೇಲೆ ದೀಪ. ಈ ರೀತಿ ಚರ್ಚೆ ಏನೇ ಇರಬಹುದು. ಯಾವ ಪಕ್ಷವೋ ಗೊತ್ತಿಲ್ಲ. ಶಾಸಕ ಅಂತಂದರೆ ಪಕ್ಷಾತೀತವಾಗಿರ್ತಕ್ಕಂಥ ವ್ಯಕ್ತಿ ಆಗಬೇಕು. ಹಾಗಾಗಿ ಇವರು ನಿನ್ನೆ ಅಧಿವೇಶನದಲ್ಲಿ ಮಾಡಿದಂತಹ ಜನಪರ ಕಾಳಜಿಯ ಪ್ರಶ್ನೆ ಏನಿತ್ತು ಅದು ಪ್ರಶ್ನಾತೀತ, ಪಕ್ಷಾತೀತ ಅನ್ನುವಂಥದ್ದು ಹೆಮ್ಮೆಗೆ ಪಾತ್ರವಾಗಿರ್ತಕ್ಕಂಥದ್ದು. ಏನದು? ಆನ್ಲೈನ್ ಬೆಟ್ಟಿಂಗ್, ಆನ್ಲೈನ್ ಜೂಜು ಬಗ್ಗೆ ಅಥವಾ ಆನ್ಲೈನ್ ರಮ್ಮಿಯ ಬಗ್ಗೆ ಅವರು ಚರ್ಚೆಯನ್ನು ಮಾಡಿದ್ದಾರೆ. ಸೋಮಶೇಖರ್ ಅವರು ಚರ್ಚೆಯನ್ನು ಮಾಡಿ ಅವರು ಹೇಳಿದ್ದಾರೆ, ಇದನ್ನು ತಡೆ ಹಿಡಿಬೇಕು ಅಂತ ಹೇಳೋ ಸಂದರ್ಭ ಅವರು ಒಂದು ಆರಂಭದ ಮಾತು ನಿಜಕ್ಕೂ ಎಲ್ಲರಿಗೂ ಒಂಥರ ಖುಷಿ ಕೊಟ್ಟಂಥದ್ದು. ಏನು ಅಂತ ಹೇಳಿದ್ರೆ, ಅದು ಗೃಹ ಸಚಿವರು ಉತ್ತರವನ್ನು ಕೊಟ್ಟಾಗ ಅವರೊಂದು ಮಾತನ್ನು ಹೇಳ್ತಾರೆ. ನನ್ನ ನಾಯಕರು ಆತ್ಮೀಯರೂ ಆದ ಗೃಹ ಸಚಿವರಾದಂಥ ಪರಮೇಶ್ವರ್ ಕೊಟ್ಟಂಥ ಉತ್ತರ ನನಗೆ ಸಮಾಧಾನ ತಂದಿಲ್ಲ, ಇವರಿಂದ ಇದನ್ನು ನಿರೀಕ್ಷಿಸಿರಲಿಲ್ಲ ಅಂತ. ಇದು ಬೇಕಿರುವಂಥದ್ದು. ಇದನ್ನು ಸೋಮಶೇಖರ್ ಅವರಿಂದ ಅನೇಕರು ಒಪ್ಕೊಳ್ತಾರೆ. ಒಂದೇ ಕಡೆಗೆ ಅವರು ನನ್ನ ನಾಯಕರು ಅಂತ. ಹೌದು, ಕಾಂಗ್ರೆಸ್ನಲ್ಲಿದ್ದಾಗ ಸೋಮಶೇಖರ್ ಅವರು ಪರಮೇಶ್ವರರ ಅತ್ಯಾಪ್ತರು, ಈಗಲೂ ಅತ್ಯಾಪ್ತರೇ. ಗೃಹ ಸಚಿವರು ನನ್ನ ಆತ್ಮೀಯರು, ನನ್ನ ನಾಯಕರು ಅಂತೆಲ್ಲ ಹೇಳಿ
ಅಲ್ಲಿ ಒಂದು ಮಾತನ್ನು ಹೇಳಿದ್ರು, ಅವರು ಕೊಟ್ಟ ಉತ್ತರ ನನಗೆ ಸಮಾಧಾನ ಅಲ್ಲ, ಇದನ್ನು ಅವರಿಂದ ನಿರೀಕ್ಷಿಸಿರಲಿಲ್ಲ ಅಂತ. ಹಾಗೆ ಚರ್ಚೆ ಮಾಡ್ಬೋದಾಗಿತ್ತು ಸೋಮಶೇಖರ್ ಅವರು. ಅಲ್ಲೊಂದು ಟಾಂಗ್ ಕೊಟ್ಟರು, ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ ನಿಮ್ಮಿಂದ, ಅಂದರೆ ನೀವು ಖಡಕ್ಕಾಗಿ ಉತ್ತರ ಕೊಡಬೇಕಾಗಿತ್ತು ಅನ್ನುವಂಥ ಮಾತನ್ನು ಸೋಮಶೇಖರ್ ಖಂಡಿತವಾಗಿ ಕಡ್ಡಿ ತುಂಡು ಮಾಡದಂತೆ ಹೇಳಿದಂಥದ್ದು. ಅದನ್ನು ಹೇಳ್ತಾ ಒಂದು ಮಾತನ್ನು ಹೇಳಿದ್ರು, 5 ಜನ ಸತ್ತಿದ್ದಾರೆ, 4 ಜನ ಸತ್ತಿದ್ದಾರೆ ಅಂತ ಕೊಡ್ತಾ ಇದ್ದೀರಿ, ಈ ಹೇಳಿಕೆ ನನಗೆ ಬೇಡ, ಆ ಬೆಟ್ಟಿಂಗನ್ನು ನಿಲ್ಲಿಸಬೇಕು, ಆನ್ಲೈನ್ ಜೂಜನ್ನು ನಿಲ್ಲಿಸಬೇಕು ಅಂತ ಸಮಗ್ರವಾಗಿ ಮಾತನಾಡಿದ್ರು. ಅದಕ್ಕೆ ಅವರು ಉತ್ತರವನ್ನು ಕೊಟ್ಟರು. ನಾಯಕರು ಆತ್ಮೀಯರಾದಂಥ ಗೃಹ ಸಚಿವರಿಂದ ಇಂಥ ರಿಪ್ಲೈನ ನಾನು ಬಯಸಿರಲಿಲ್ಲ. ಈ ಸಬ್ಜೆಕ್ಟ್ ಏನಿದೆ, ಲಕ್ಷಾಂತರ ಜನ ಏನು ಆನ್ಲೈನ್ ರಮ್ಮಿ ಇದೆ, ಒಬ್ಬ ಶ್ರೀಮಂತನ ಹಿಡಿದು ಆಟೋ ಡ್ರೈವರ್ ಇರ್ಬೋದು, ಟ್ಯಾಕ್ಸಿ ಡ್ರೈವರ್ ಇರ್ಬೋದು, ಕೂಲಿ ಕಾರ್ಮಿಕ ಇರ್ಬೋದು, ಇದೆಲ್ಲರೂ ಕೂಡ ಇವತ್ತು ಲಕ್ಷಾಂತರ ಜನ ದುಡ್ಡು ಕಳ್ಕೊಂಡು ಅವರ ಎಂಟೈರ್ ಫ್ಯಾಮಿಲಿ ಸಫರ್ ಆಗ್ತಕ್ಕಂಥದ್ದು. ಇದು ನಾನು ಮಾಹಿತಿಯನ್ನ ತಮ್ಮ ಕೇಳಲಿಕ್ಕೆ ಬಯಸ್ತೇನೆ. ಆದ್ರೆ ಸಿಂಪಲ್ ಆಗಿ ನೀವು ಸರ್ಕಾರ ಗಮನಕ್ಕಿದೆಯಾ ಅಂದ್ರೆ 4 ಜನ 5 ಜನ ಇದರಲ್ಲಿ ಸತ್ತೋಗಿದ್ದಾರೆ ಅಂತೇಳಿ ಒಂದು ಕೊಟ್ಬಿಟ್ಟಿದ್ದೀರಿ. ಇನ್ನು ಹೈಕೋರ್ಟ್ ಅಲ್ಲಿ ಆಯ್ತು, ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ ಅಂತೇಳಿ ಸುಪ್ರೀಂ ಕೋರ್ಟ್ ಸ್ಟೇ ಇದೆ ಅಂತಕ್ಕಂಥದ್ದನ್ನ ಮಾಹಿತಿಯನ್ನ ಕೊಟ್ಬಿಟ್ಟಿದ್ದೀರಿ. ಇದು ಸುಮ್ಮನೆ ಅಲ್ಲ ಗೃಹ ಮಂತ್ರಿಗಳೇ, ಲಕ್ಷಾಂತರ ಜನ ಇದು ಸಫರ್ ಆಗ್ತಿದ್ದಾರೆ. ನಿಮ್ಗೆ ಜಾಸ್ತಿ ಹೇಳಕ್ ಹೋಗುದಿಲ್ಲ, ಒಂದು ಹೇಳ್ತೀನಿ. ನನ್ನ ಕ್ಷೇತ್ರದ್ದೇ ಒಂದು RR ನಗರ ಪೊಲೀಸ್ ಸ್ಟೇಷನ್ 15% RR ನಗರಕ್ಕೆ ಬರ್ತದೆ, 85% ನನ್ನ ಕ್ಷೇತ್ರಕ್ಕೆ ಬರ್ತದೆ. ಅಲ್ಲಿ ಜೂಜಾಡಕ್ಕೆ ನಾನು ಅವಕಾಶ ಕೊಡ್ತಾ ಇಲ್ಲ. ಆ ಸರ್ಕಲ್ ಇನ್ಸ್ಪೆಕ್ಟರ್ ಹೇಳ್ತಾನೆ, ಶಾಸಕರು ಅವಕಾಶ ಕೊಡ್ತಾ ಇಲ್ಲ, ಶಾಸಕರು ಕೇಳಿ. ಯಾಕೆ ಕೇಳಿ ಅಂತಾನೆ, ಅವ್ರು ನನ್ನ ಕ್ಷೇತ್ರಕ್ಕೆ ಬರೋದಿಲ್ಲ, ಪಕ್ಕದ RR ನಗರ ಕ್ಷೇತ್ರ ಸರ್ಕಲ್ ಇನ್ಸ್ಪೆಕ್ಟರ್ ಅವರು. ಈ ತರ ಎಲ್ಲೂ ಕೂಡ ನಾನು ಕ್ಷೇತ್ರಕ್ಕೆ ಈ ತರ ಜೂಜಾಡ್ತಕ್ಕಂಥದ್ದಕ್ಕೆ ಅವಕಾಶ ಕೊಡೋದಿಲ್ಲ. ಇವ್ರೇನ್ ಮಾಡ್ತಾರೆ, ಫಸ್ಟ್ ರಮ್ಮಿ ಅಂತಾರೆ, ಆಮೇಲೆ 3 ಎಲೆ ಅಂತಾರೆ, ಆಮೇಲೆ 2 ಎಲೆ ಅಂತಾರೆ. ಇದನ್ನ ತಾವು ಏನಾದರೂ ದಯವಿಟ್ಟು ಗೃಹ ಮಂತ್ರಿಗಳು 2ನೇ ಸಾರಿ ಗೃಹ ಮಂತ್ರಿಗಳಾಗಿ ಬಹಳ ನೀಟಾಗಿ ಅಡ್ಮಿನಿಸ್ಟ್ರೇಷನ್ ಮಾಡ್ತಾ ಇದ್ದೀರಿ. ಇನ್ನು ಅನೇಕ ಪೋರ್ಟ್ಫೋಲಿಯೋಗಳನ್ನ ನೀವು ಮುಂದೆ ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕಾದಂತವ್ರು. ಇದು ಬಡವರು ಕಣ್ಣಲ್ಲಿ ಫ್ಯಾಮಿಲಿಯವರು ಕೈ ತೊಳಿತಾ ಇರ್ತಕ್ಕಂಥ ಸಂದರ್ಭ. ಇದು ಕೋಟ್ಯಾಂತರ ಜನರಿಗೆ ಅನಾನುಕೂಲ ಆಗ್ತಕ್ಕಂಥದ್ದು. ಈ ಆನ್ಲೈನ್ ರಮ್ಮಿ ಇರ್ಬೋದು, ಬೇರೆ ಬೇರೆ ಇಸ್ಪೀಟ್ ಕ್ಲಬ್ಗಳು ಇರ್ಬೋದು, ಇದೆಲ್ಲ ಅಲ್ಲ, ಆನ್ಲೈನ್ ರಮ್ಮಿ ಏನಿದೆ ಅದನ್ನ ಬ್ಯಾನ್ ಮಾಡಿ ಅಂತಕ್ಕಂಥದ್ದು. ಅದು ಪೊಲೀಸ್ ಅವರು ಯಾರು ಅಸೋಸಿಯೇಷನ್ ಅವರು ಸುಪ್ರೀಂ ಕೋರ್ಟ್ ಸ್ಟೇ ಮಾಡಿಸಿದ್ದಾರೆ. 1 ವರ್ಷ ಆದ್ರೂ ಇನ್ನೂ ಸ್ಟೇ ವೆಕೆಟ್ಗೆ ಮಾಡಲಿಲ್ಲ. ಅಲ್ಲ, ಇನ್ನೊಂದು ಮಾತನ್ನು ಹೇಳಿದ್ರು ಅವರು, ಯಶವಂತಪುರ ಕ್ಷೇತ್ರದೊಳಗೆ ಇಸ್ಪೀಟ್ ಆಡುವ ದಿನ 3 ಎಲೆ 4 ಎಲೆ 6 ಎಲೆ ಏನು ಎಲೆಗಳ ಲೆಕ್ಕಾಚಾರದಲ್ಲಿ ಆಡುವಂತಹ ಜೂಜನ್ನು ನಾನು ಅವಕಾಶ ಮಾಡಿಕೊಟ್ಟಿಲ್ಲ ನನ್ನ ಕ್ಷೇತ್ರದೊಳಗೆ. ನನ್ನ ಕ್ಷೇತ್ರಕ್ಕೆ ರಾಜರಾಜೇಶ್ವರಿ ನಗರದ ಒಂದು ಸ್ವಲ್ಪ ಭಾಗ ಬರುತ್ತೆ, ಅಲ್ಲೂ ಕೂಡ ಆ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಸರ್ಕಲ್ ಇನ್ಸ್ಪೆಕ್ಟ್ರು ಒಪ್ಪಿರಲಿಲ್ಲ, ನಾನು ಬಿಟ್ಟಿಲ್ಲ ಅದನ್ನು ಅಂಥೇಳಿ ಅಂತ. ನಿಜ ಇರಬಹುದು, ಯಶವಂತಪುರ ಕ್ಷೇತ್ರದೊಳಗೆ ಇಸ್ಪೀಟ್ ಆಡುವಂಥ ಜೂಜು ಅಡ್ಡೆಗಳಿಲ್ಲದಿರಬಹುದು, ಕ್ಲಬ್ಗಳಿದ್ದಾವೆ, ಕ್ಲಬ್ಗಳಲ್ಲಿ ನಡೆಯುತ್ತೆ, ಅದು ಪ್ರಶ್ನೆ ಬೇರೆ. ಈ ಜೂಜು ಅಡ್ಡೆಯ ವಿಚಾರ ಬಂದಾಗ ನನಗೆ ಮೊನ್ನೆ ಯಾರೋ ಒಂದು ಮಾತು ಹೇಳ್ತಾ ಇದ್ರು, ಸೋಮಶೇಖರ್ ಚುನಾವಣೆ ಸಂದರ್ಭದೊಳಗೆ ಯಾವ ಪಕ್ಷದ ಸ್ಪರ್ಧೆ ಮಾಡಿದಿರೋ, ಯಾವ ಪಕ್ಷದಿಂದ ಏನೇನಾಯಿತು ಅಂತ ನಿಮ್ಗೆ ಗೊತ್ತಿದೆ. ಆ ಪಕ್ಷದ ನಾಯಕರೊಬ್ಬರು ಒಂದು ಏನೋ ಜೂಜು ಕೇಂದ್ರ ಇತ್ತಂತೆ, ಅದಕ್ಕೆ ಅವ್ರು ಸಹಕಾರ ಕೊಡಲಿಲ್ಲ, ಆ ಕೋಪ ಇನ್ನೂ ಇದೆ ಅನ್ನುವಂಥ ಕೇಳಿ ಬರ್ತಾ ಇದೆ. ಯಾರು ಜೂಜು ಕೇಂದ್ರ ಇತ್ತೋ, ಯಾವುದು ಇಸ್ಪೀಟೆಲೆ ಇತ್ತೋ, ಅದಕ್ಕೆ ಅವಕಾಶ ಕೊಡಲಿಲ್ವೋ ಸೋಮಶೇಖರ್ ಅವರು ಗೊತ್ತಿಲ್ಲ. ಒಂದಂತೂ ಸೋಮಶೇಖರ್ ಅವರನ್ನ ಪ್ರಶ್ನಾತೀತ ವ್ಯಕ್ತಿ ಅಂತ ಮೆಚ್ಕೊಳ್ಬೇಕಾಗಿದೆ. ಯಾಕೆ ಅಂತಂದರೆ ಜೂಜಿನ ಮೇಲೆ ಈ ಕ್ಷೇತ್ರದೊಳಗೆ ಇಸ್ಪೀಟ್ ಎಲೆಯಲ್ಲಿ ಇಸ್ಪೀಟ್ ಆಡೋದಕ್ಕೆ ಅವಕಾಶವನ್ನು ನಾನು ಕೊಡೋದಿಲ್ಲ ಅನ್ನುವಂಥ ಕಡಾಖಂಡಿತವಾಗಿ. ಯಾಕಂದರೆ ದೊಡ್ಡ ಮಾಫಿಯಾ ರೀ, ಏನಾರು ಒಂದು ದಿವಸ ವಿರೋಧ ಮಾಡಿದ್ದಾರೆ ಅಂತಂದರೆ ಮಾರನೇ ದಿವಸ ಹೋಗಿ ಅಡ್ಜಸ್ಟ್ ಮಾಡುವಂಥದ್ದೇ ಜಾಸ್ತಿ. ಅವ್ರಿಗೆ ಏನು ಬೇಕು, ಎಷ್ಟು ಬೇಕು, ಹೇಗೆ ಬೇಕು, ಯಾವ ರೀತಿ ಬೇಕು ಅದನ್ನು ಕೊಟ್ಟು ನಡೆಯುತ್ತೆ. ಆ ವಿಚಾರದಲ್ಲಿ ಸೋಮಶೇಖರ್ ಅವರ ಖಂಡಿತವಾಗಿ ಯಾವುದೇ ಆಮಿಷಕ್ಕೆ ಒಳಗಾಗದೆ ಯಶವಂತಪುರ ಕ್ಷೇತ್ರದಲ್ಲಿ ಜೂಜು ಅಡ್ಡೆಗೆ ಅವಕಾಶ ಕೊಡದಲೇ ಇರುವಂಥ ನಿಮ್ಮ ನಿರ್ದಾಕ್ಷಿಣ್ಯ ಕ್ರಮಕ್ಕೆ ಒಂದು ದೊಡ್ಡ ನಮಸ್ಕಾರ. ಅದ್ರ ಜೊತೆಗೆ ಆನ್ಲೈನ್ ಬಗ್ಗೆ ಮಾತನಾಡಿ, ಜೂಜಿನ ಬಗ್ಗೆ, ಅದು ಕೂಡ ಮೆಚ್ಚುವಂಥದ್ದು. ಆದಷ್ಟು ಬೇಗ ಈ ತೀರ್ಮಾನಗಳು ಆಗಲಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ, ಜಾಗದ ಕಬಳಿಕೆಯಿಂದ ಹಿಡಿದು ಜೂಜಿನ ಬಗ್ಗೆ ಮಾತಾಡ್ತಕ್ಕಂಥ ಸೋಮಶೇಖರ್ ಅವರು ಇದೇ ರೀತಿ ಪಕ್ಷಾತೀತವಾಗಿ, ಪ್ರಶ್ನಾತೀತವಾಗಿ
ಹಲವು ಪ್ರಶ್ನೆಗಳನ್ನು ಇಡುವುದರ ಮೂಲಕವಾಗಿ ಸಾರ್ವಜನಿಕರ ಹಲವು ಸಮಸ್ಯೆಗಳನ್ನ ಬಗೆಹರಿಸುವಂತಾಗಲಿ ಅನ್ನುವಂಥದ್ದನ್ನು ಹೇಳ್ತಾ ಈ ವಿಶೇಷವಾಗಿರ್ತಕ್ಕಂಥ ಸುದ್ದಿಯನ್ನು ಮುಗಿಸ್ತಾ ಇದ್ದೇನೆ. ಮತ್ತೆ ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತಾನೆ. ನಮಸ್ಕಾರ.